ಏನಣ್ಣ ಏನ್ ಮಾಡ್ತಿದ್ಯಾ ನೀನು? ಒಂದು ಹೆಣ್ಣನ್ನ ಮನೆಯಿಂದ ಹೊರಗಾಕೋದು ಅಂತಂದ್ರೆ ಏನರ್ಥ? ರಾಜಕೀಯ ಕುಟುಂಬ ನಮ್ದು, ಜನಗಳ ಸೇವೆಗೆ ಅಂತಾನೆ ಹುಟ್ಟಿರೋರು ನಾವು. ಮನೆಗೆ ಬಂದವ್ರನ್ನ ಸತ್ಕರಿಸಿ ಕಳಿಸ್ತೀವಿ ಅಂತದ್ರಲ್ಲಿ ನಮ್ಮನೆ ಹೆಣ್ಮಕ್ಳನ್ನೇ ಈ ತರ ನಡೆಸ್ಕೊಳ್ಳೋದು ಸರಿನಾ? ಅತ್ತಿಗೆನೆ ಮನೆಯಿಂದ ಹೊರಗಾಕೋ ಮಟ್ಟಿಗೆ ಇಳಿದ್ಬಿಟ್ವಾ ನಾವು. ನೀವುಗಳೆಲ್ಲ ಮಾಡ್ತಿರೋದು ಸರಿನಾ? ವಿಜಯ್, ಇದು ನಿಂಗೆ ಬೇಡದೇ ಇರೋ ವಿಷಯ. ಪದೇ ಪದೇ ಇವಳು ಸಪೋರ್ಟ್ ಮಾಡಿ ಮನೆಯವ್ರ ಹತ್ರ ವಿರೋಧ ಕಟ್ಕೋಬೇಡ. ಇವಳೇ ನಿಂಗೆ ಉಲ್ಟಾ ಹೊಡಿತಾಳೆ. ಹೋಗೋದು ನಿಂದೆ ಮರ್ಯಾದೆ. ಅವಮಾನ ಅಂತ ಅನ್ಕೊಂಡ್ರೆ ಅವಮಾನ. ವಿಷಯ ಏನು ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಬೇಡಣ್ಣ ಬೇಡ, ನಮ್ಗಳಿಂದ ಈ ತರ ಅಪರಾಧ ಆಗೋದು ಬೇಡ. ಬನ್ನಿ ಅದಕ್ಕೆ ಒಳಗೆ ಬನ್ನಿ. ವಿಜಯ್, ಬೇಡ ಅಂದೆ. ಏನೇ ಸಮಸ್ಯೆಗಳಿದ್ರು ಮನೇಲಿ ಕೂತು ಮಾತಾಡೋಣ. ಈ ತರ ಆತರ ನಿರ್ಧಾರಗಳು ತಗೊಳ್ಳೋದು ಬೇಡ. ಬನ್ನಿ ಅದಕ್ಕೆ ಹೋಗೋಣ. ನಿಂತ್ಕೋ. ಯಾಕೋ ವಿಕ್ರಮ್ ಹೇಳಿದ ಅರ್ಥ ಆಗ್ಲಿಲ್ವಾ ನಿನ್ಗೆ? ಮನೆಯಲ್ಲಿರೋ ಸಮಸ್ಯೆನ ಹೊರಗಾಕ್ತಾ ಇದ್ರೆ ಅದನ್ನ ಮತ್ತೆ ಒಳಗೆ ತಂದಿಡ್ತಾ ಇದ್ಯಾ? ಯಾಕಪ್ಪ, ನಾವೆಲ್ಲ ನೆಮ್ಮದಿಯಿಂದ ಬದುಕೋದು ಇಷ್ಟ ಇಲ್ವಾ ನಿನ್ಗೆ? ಪ್ರಾಣ ತೆಗೆಯುವಂತ ನರಭಕ್ಷಕರು ಇಲ್ಲಿ ಯಾರು ಇಲ್ಲ. ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯ ನೀನು. ವಿಷಯ ಏನು ಅಂತ ನನಗೆ ಗೊತ್ತಮ್ಮ. ಅವಳನ್ನೇನಾದ್ರೂ ಒಳಗಡೆ ಕರ್ಕೊಂಡು ಬರೋ ಹಾಗಿದ್ರೆ ನೀನು ಒಳಗೆ ಬರೋ ಹಾಗಿಲ್ಲ. ಇದು ನಾನು ಹುಟ್ಟು ಬೆಳೆದಿರೋ ಮನೆ. ನಾನು ಬಂದೇ ಬರ್ತೀನಿ. ಅತ್ತಿಗೆನ ಮನೆಯಿಂದ ಹೊರಗಾಕೋದಕ್ಕೆ ನಾನು ಬಿಡಲ್ಲ. ಬನ್ನಿ ಅತ್ತಿಗೆ. ವಿಜಯ್, ಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಮ್ಮ, ನನಗೋಸ್ಕರನಾದ್ರೂ ನೀನು ಒಪ್ಕೊಳ್ಳೇಬೇಕು. ನಿಜವಾಗ್ಲೂ ನೀನ್ ನನ್ನ ಮಗನೇ ಆಗಿದ್ರೆ ಇವಳನ್ನ ಹೊರಗಡೆ ಬಿಟ್ಬಿಟ್ವಾ? ನೀನು ನಮ್ಮ ಅಮ್ಮನೇ ಆಗಿದ್ರೆ ಅತ್ತಿಗೆನ ಮನೆ ಒಳಗೆ ಕರ್ಕೊಂಬರೋದಕ್ಕೆ ಪರ್ಮಿಷನ್ ಕೊಡು. ನಾನು ಅಮ್ಮ ಆಗಿದ್ದಕ್ಕೆ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಅವಳನ್ನೇ ಕೇಳೋ, ಒಂದು ದಿನಾನಾದ್ರೂ ಅವಳನ್ನ ಸೊಸೆ ತರ ನೋಡ್ಕೊಂಡಿದ್ದೀನ ಅಂತ. ನಮ್ಮ ಮಗ ವಿಜಯ್ ನಮ್ಮ ಪಾಲಿಗೆ ಇಲ್ದೆ ಹೋದ. ಅವ್ನ ತಲೆ ಕೆಡಿಸಿ ತನ್ನ ಪರ ಮಾಡ್ಕೊಂಡ್ಬಿಟ್ಲು ಆ ಮದುವೆ. ನೀನಾದ್ರೂ ನಮ್ಮ ಜೊತೆಲಿ ಇದೆಯಲ್ಲ, ಅದೇ ನನಗೆ ಖುಷಿ ಆಗ್ತಿದೆ. ಅದು ನನ್ನ ಕರ್ತವ್ಯ ಅಮ್ಮ. ನೀವು ಮೊದಲು ಬೇಗ ಹೊರಡಿ. ಹೌದು ಕಣ, ನಾವೀಗಲೇ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ನೀನು ಅವಳಿಗೆ ರೂಮಲ್ಲಿ ಕೂಡ ಹಾಕಿದ್ಯಾ ಅಂತ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಿನಗೂ ಏನಾದರೂ ಮಾಡ್ಬೋದು. ನೀನು ನಮ್ಮ ಜೊತೆಲಿ ಬಂದ್ಬಿಡು. ಹೌದು ಮಧುರ, ನೀನು ನಮ್ಮ ಜೊತೆ ಬಂದ್ಬಿಡು. ಹೌದಮ್ಮ, ನಮ್ಮ ಅಕ್ಕಂಗೆ ನಾನು ಹೆದರ್ಕೊಳ್ಳಂಗ ಹೋಗಿದೆ. ಬನ್ನಿ, ನಾ ಬೇಗ ಹೊರಡೋಣ. ಬನ್ನಿ. ಏನಾಯ್ತು ವಿಕ್ರಮ್? ಅಮ್ಮ, ಕಾರ್ ಕೀನೇ ಕಾಣಿಸ್ತಾ ಇಲ್ಲ. ಪಾಪಿಗಳನ್ನ ಬೆಳೆಸಿ ನಿಮ್ ಜೀವನ ನೀವೇ ಹಾಳು ಮಾಡ್ಕೋತಿದ್ರ. ನನ್ ತಂಗಿದಿರ್ ಜೀವನ ಹಾಳಾಗ್ಬಾರ್ದು ಅಂತ ನಾನ್ ಕಷ್ಟಪಡ್ತಿದ್ದೀನಿ. ತೆಗಿ ಬಾಗ್ಲು, ಬಾಗಿಲು ತೆಗೆ. ಈ ಟೈಮಿಗೆ ಹೀಗಾಗ್ಬೇಕಾ?
ಏನ್ ಗ್ರಹಚಾರನೋ ಏನೋ. ಅಮ್ಮ ಒಳಗಿರ್ಬೇಕು, ನಾನು ಹೋಗಿ ತೊಗೊಂಬರ್ತೀನಿ. ವಿಕ್ರಮ್, ನೀನು ಹೋಗೋದು ಬೇಡ ಕಣೋ, ನಾನು ಹೋಗಿ ತಗೊಂಡ್ ಬರ್ತೀನಿ. ಕೀ ಎಲ್ಲಿದೆ ಅಂತ ಹೇಳು. ಅಮ್ಮ ಏನು ಆಗಲ್ಲ, ಹೇಗಿದ್ರು ಮೇಗನ್ ಕೂಡಾಕಿದ್ದೀವಿ. ನಾನು ಹೋಗಿ ತೊಗೊಂಬರ್ತೀನಿ, ಇಲ್ಲೇ ಇರು. ಹುಷಾರು ಕಣೋ, ಬೇಗ ಬಂದ್ಬಿಡು. ಅಮ್ಮ ಟೆನ್ಷನ್ ಮಾಡ್ಕೋಬೇಡಿ, ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ನಿಮ್ ಕಣ್ಗಳಿಗೆ ಬಟ್ಟೆ ಕಟ್ಟಿ ಬೆಂಕಿಗೆ ತಳ್ತಿದ್ದಾನ ಅವನು. ಮಾಡ್ಕೊಳ್ಳಿ, ಯಾರು ಸಹಾಯ ಮಾಡಬೇಡಿ. ನಾನು ನಿಮ್ಗೆ ಬುದ್ಧಿ ಕಲಿಸ್ಬೇಕು, ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಕೋಬೇಕು. ಅದೇ ಭರವಸೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಕಡೆ. ನಿಮಗಿರೋ ಒಳ್ಳೆ ಬುದ್ಧಿ ನಿಮ್ಮ ಅಕ್ಕನಿಲ್ದೆ ಹೋಯ್ತು. ಮೇಘನಾಳಿಂದ ನನ್ನ ಮಗ ಇಷ್ಟು ಕಷ್ಟಪಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಕಣೆ. ನಮ್ಮ ಕುಟುಂಬದ ಮುಗ್ಧತೆ ಜೊತೆ ಆಟ ಆಡ್ತಿದ್ದಾನೆ ಆ ಪಾಪಿ. ಎಷ್ಟು ಕೆಟ್ಟವನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಎಲ್ಲ ಸತ್ಯನೂ ಹೊರಗೆ ತರ್ತೀನಿ. ಇಡೀ ಪ್ರಪಂಚಕ್ಕೆ ಅವನು ಎಷ್ಟು ಕೆಟ್ಟವನು ಅಂತ ಗೊತ್ತಾಗ್ಬೇಕು. ತೆಗೆ ಬಾಗ್ಲು, ಬಾಗಿಲು ತೆಗೆ. ತಪ್ಪೆಲ್ಲ ನಮ್ದೇ ಅಮ್ಮ. ಅಕ್ಕ ಹೀಗೆ ಅಂತ ಗೊತ್ತಿಲ್ಲದೆ ನಾವು ಭಾವನ್ ಕೊಟ್ಟು ಮದುವೆ ಮಾಡಿಸ್ಬಿಟ್ರಿ. ನಮ್ಮನ್ನು ಕ್ಷಮಿಸ್ಬಿಡಿ. ಹೆಣ್ಣು ಹೆತ್ತೋರ್ ಕಷ್ಟ ನನಗೆ ಅರ್ಥ ಆಗುತ್ತೆ ಕಡೆ. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗಳಿಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ಆಸೆ ಪಡ್ತಾರೆ. ಆದರೆ ಒಳ್ಳೆ ಗಂಡು ಸಿಕ್ಕಾಗ ಅವರನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗೋದು ಹೆಣ್ಣಿನ ಕರ್ತವ್ಯ ಅಲ್ವೇನೆ. ಅಮ್ಮ ಬನ್ನಿ ಹೋಗೋಣ. ಅಮ್ಮ ಮತ್ತೆ ಯಾಕಮ್ಮ ಅಳ್ತಾ ಇದೆಯಾ? ಏನಿಲ್ಲ ಕಣ, ಸಮಾಧಾನ ಮಾಡ್ಕೋ, ನನಗೇನು ಆಗಲ್ಲ. ಏನಾಗುತ್ತೋ ಏನೋ ಅನ್ನೋ ಭಯದಲ್ಲಿ ತಾನೇ ನಾವು ಬದುಕ್ತಾ ಇದ್ದೀವಿ ಈಗ. ಪ್ಲೀಸ್ ಆಡ್ಬೇಡಮ್ಮ, ಇನ್ನೊಂದೇ ದಿವಸ ಕಷ್ಟ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬಾ ಹೋಗೋಣ. ಗುರುಗಳೇ, ವಿಕ್ರಮ್ ಸಿಂಹ ಸಾಹೇಬರು ಮತ್ತು ಜಯಮ್ಮವರು ದೇವಸ್ಥಾನಕ್ಕೆ ಹೊರಟಿದಾರಂತೆ. ಅವರು ತುಂಬ ಅಪಾಯದಲ್ಲಿದ್ದಾರಂತೆ. ಮಧುವಂತಿ ಕಾಟ ಜಾಸ್ತಿಯಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಕೊಟ್ಟಿದ್ದ ಗಡುವು ಮುಗಿತಾ ಬಂತು. ಮಧುವಂತಿನ ಮನೆಯಲ್ಲಿ ಕೂಡಾಕ್ ಬಂದಿದ್ದಾರೆ. ಅವಳನ್ನ ಕೂಡಾಕೋದಿಲ್ಲ. ಅವರು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ರೆ ಅವಳಿಂದ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಅವರು ದೇವಸ್ಥಾನ ಪ್ರವೇಶ ಮಾಡೋವರೆಗೂ ಸ್ವಲ್ಪ ಅಪಾಯದಲ್ಲಿರ್ತಾರೆ. ಒಂದು ಸರ್ತಿ ಅವರು ದೇವಸ್ಥಾನ ಪ್ರವೇಶ ಮಾಡಿದ್ರೆ ಮಧುವಂತಿ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಮಹಾಮಂಡಲದ ಸಾಮಗ್ರಿಗಳೆಲ್ಲ ಬಂದಿದೆಯಾ? ಬಂದಿದೆ ಗುರುಗಳೇ. ನಾಳೆ ಮುಂಜಾನೆ ಎಲ್ಲ ಸಿದ್ಧತೆಗಳು ಆಗಬೇಕು. ಸರಿ ಗುರುಗಳೇ.